ಉದಯಗಿರಿ ಮೈಸೂರಿನಲ್ಲಿ ಆಗಿದ್ದಂಥ ಪ್ರಕರಣವನ್ನು ಕರ್ನಾಟಕ ರಾಜ್ಯದ ನಾಗರಿಕ ಸಮಾಜ ಯಾವುದೇ ಕಾರಣಕ್ಕೂ ಇದನ್ನು ಒಪ್ಪಲ್ಲ. ಪೊಲೀಸ್ ಇಲಾಖೆಯ ಡಿವೈಎಸ್ಪಿ ಮೇಲೆ ಸಾವಿರಾರು ಜನ ಒಂದೇ ಸೇರಿ ಕಲ್ಲು ತಗೊಂಡು ಹೊಡಿತಾರೆ ಅಂತಂದರೆ ಭಗವಂತನ ದಯದಿಂದ ಅದು ಯಾರ್ದು ಪ್ರಾಣಾಪಾಯ ಆಗಿಲ್ಲ. ಅದರಲ್ಲಿ ಅದು 3 Idiots ಅಂತ ಬೇರೆ ಫೋಟೋ, ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ಅದ್ರ ಬಗ್ಗೆ ನಾನು ಹೋಗಲ್ಲ. ಒಂದೇ ಸರಿ ಸಾವಿರಾರು ಜನ ಹೆಂಗೆ ಬಂದ್ರು ಅಲ್ಲಿಗೆ? ಲೋಡ್ಗಟ್ಟಲೆ ಕಲ್ಲುಗಳು ಒಂದೇ ಸರಿ ಅಲ್ಲಿ ಹೇಗೆ ಬಂದಿತ್ತು? ಇದಕ್ಕೆ ಮಹಾಪುರುಷರು ಶ್ರೀಯುತ ಹರಿಪ್ರಸಾದ್ ಅವರು ಮತ್ತು ಕಾಂಗ್ರೆಸ್ಸಿನ ವಕ್ತಾರ ಲಕ್ಷ್ಮಣ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲಿ ಬಂದವರೆಲ್ಲ RSSನವರು ಅಂತ. ಬುರ್ಕ ಹಾಕೊಂಡು ಬಂದಿದ್ದರು RSSನವರು, ಮುಸಲ್ಮಾನರ ವೇಷದಲ್ಲಿ ಟೋಪಿ ಹಾಕೊಂಡು ಬಂದಿದ್ದರು RSSನವರು. RSSನವರು ಎಂದೂ ಕೂಡ ಹೇಡಿಗಳಲ್ಲ. ಯಾರು ರಾಷ್ಟ್ರದ್ರೋಹಿ ಕೆಲಸ ಮಾಡಿದರೆ ನೇರವಾಗಿ ವಿರೋಧ ಮಾಡೋರು. ಸರ್ಕಾರ ನಿಮ್ಮ ಕೈಯಲ್ಲಿ ಇಟ್ಕೊಂಡಿದೆ. ಹರಿಪ್ರಸಾದ್ ಅವರೇ ಒಂದು 18 ಜನಕ್ಕೋ 20 ಜನಕ್ಕೋ ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲೆಲ್ಲರೂ ಕೂಡ ಮುಸಲ್ಮಾನರು ಅಂತ ಅವರೇ ಹೇಳ್ತಾ ಇದ್ದಾರೆ, ನಾನು ಹೇಳಲ್ಲ. ಈಗ ಅವರನ್ನು ಬುರ್ಕ ಹಾಕೊಂಡು ಟೋಪಿ ಹಾಕೊಂಡು ಬಂದಿದ್ದವರು ಅವ್ರು ಯಾರು? ಒಬ್ಬರಾದರೂ RSSನವರು ಆಗಿದ್ದಾರಾ? RSS BJP ಅಂತಂದ ತಕ್ಷಣ ಇವ್ರ ಮೈ ಮೇಲೆ ಭೂತಾನೇ ಬಂದ್ಬಿಡುತ್ತೆ. ಈಗ ಹರಿಪ್ರಸಾದ್ಗೆ ಮತ್ತು ಲಕ್ಷ್ಮಣ್ಗೆ ಯಾವಾಗ ಹಾಲಿನ ಅಭಿಷೇಕ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಯಾಕಂದರೆ ಭದ್ರಾವತಿಯ MLA ಅವ್ರ ಮಗ, ಅವನೇ ಒಬ್ಬ ಸರ್ಕಾರಿ ಮಹಿಳಾ ಅಧಿಕಾರಿ. ಎಂಥೆಂಥ ಅವಾಚ್ಯ ಶಬ್ದಗಳು! ನಿಜಕ್ಕೂ ಕೂಡ ನನ್ನ ಪತ್ರಕರ್ತರೊಬ್ಬರು ನನಗೆ ತೋರಿಸ್ದಿರೋದನ್ನು ಅದನ್ನು ನೋಡಿ ತುಂಬ ಬೇಜಾರಾಯಿತು. ಯಾವ ಕುಡುಕನೂ ಕೂಡ ಆ ಪದಗಳು ಬಳಸಲ್ಲ, ಅಷ್ಟು ಕೆಟ್ಟ ಅಶ್ಲೀಲ ಪದಗಳು. ಹಾಗಾಗಿ ಅಶ್ಲೀಲ ಪದಗಳನ್ನು ಬಳಸಿದವ್ರ ಬಗ್ಗೆ ಪ್ರಭಾವಿ ವ್ಯಕ್ತಿಗಳು ಪೊಲೀಸ್ ಇಲಾಖೆ ಮೇಲೆ ಮತ್ತು ಅಧಿಕಾರಿ ಮೇಲೂ ಕೂಡ ಒತ್ತಡ ತಂದು ಕಂಪ್ಲೇಂಟ್ ಕೊಡೋಂಥ ಸಂದರ್ಭದಲ್ಲಿ MLAಯ ಮಗನ ಹೆಸರನ್ನು ಸೇರಿಸಿದಷ್ಟು ನೋಡ್ಕೊಳ್ಳೋಂಥ ಇವತ್ತು ದುಸ್ಥಿತಿ ಇದೆಯಲ್ಲ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆನ ಇದು? ಆ ಹೆಣ್ಮಗಳು ನನ್ನ ಬಗ್ಗೆ ಕೆಟ್ಟದಾಗಿ ಒಂದಿಷ್ಟು ತೋರಿಸ್ತಾರೆ. ಯಾಕ್ರಿ ಇಷ್ಟು ಕೆಟ್ಟದಾಗಿ ನನ್ನ ಬಗ್ಗೆ ಮಾತಾಡ್ತಿದ್ರಿ? ನಾನೊಬ್ಬ ಸರ್ಕಾರಿ ಅಧಿಕಾರಿ ರೀ. ಏನೇನು ಅವ್ರು ಪದ ಬಳಸ್ಯಾರೆ ನಾನು ಹೇಳಲ್ಲ. ಅಂಥವ್ರಿಗೆ ಕ್ಷೀರಾಭಿಷೇಕ. ಮತ್ತೆ ಹೇಳ್ತೀಯಾರ ಅಪ್ಪ ಮಗ ಇಬ್ಬರು ಸೇರಿ RSS BJP JDS ಅವ್ರ ಕುತಂತ್ರ. ಹಾಗೆ ಹರಿಪ್ರಸಾದ್ಗೂ ಲಕ್ಷ್ಮಣ್ಗೂ ಏನು ವ್ಯತ್ಯಾಸ ಇಲ್ಲ, MLA ಮಗನಿಗೂ ಅವ್ರಿಗೂ. ಅದಕ್ಕೋಸ್ಕರ ಎಲ್ಲೆಲ್ಲಿ RSS ಬಗ್ಗೆ ಟೀಕೆ ಮಾಡ್ತಿರೋ ಕ್ಷೀರಾಭಿಷೇಕ ಮಾಡ್ತಾ ಹೋಗಿ. ಎಂಥ ಪರಿಸ್ಥಿತಿ ಅಂದರೆ DYSP ಆ ಗೂಂಡಾಗಳನ್ನ ಜೀವ ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋಂಥ ಒಂದೇ ಉದ್ದೇಶಕ್ಕೆ ಹೇಳಿ ಅಂತ ಓಡ್ತಾರೆ ಪಾಪ ಕಾರ್ನಲ್ಲಿ. ಪೊಲೀಸ್ ರಕ್ಷಣೆ ಮಾಡೋಂಥ ಸ್ಥಿತಿನೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲ ಅನ್ನೋದಾದರೆ ಇನ್ಯಾರೇ ರಕ್ಷಣೆ ಕೊಡ್ತೀರಿ? ಯಾವ ಧೈರ್ಯದ ಮೇಲೆ ಪೊಲೀಸ್ನವರು ಇನ್ನು ಮುಂದೆ ಗೂಂಡಾಗಳನ್ನಾಗಲಿ ದೇಶದ್ರೋಹಿಗಳನ್ನಾಗಲಿ ತಮ್ಮ ಜೀವವನ್ನು ಒತ್ತೆ ಇಟ್ಟು ಹಿಡಿಯೋಕ್ಕೆ ಯಾವ ಲೆಕ್ಕದಲ್ಲಿ ಹೋಗ್ತಾರೆ? ಇನ್ಮೇಲೆ ಬಿಡಪ್ಪ, ಯಾರು ಸಾಯಿಲಿ, ನನ್ನ ಹೆಂಡತಿ ಮಕ್ಕಳು ನಾನು ನೋಡ್ಕೊಂಡ್ರೆ ಸಾಕಾಗಿದೆ. ನಮ್ಮ ರಕ್ಷಣೆಗೆ ಸರ್ಕಾರನೇ ಬರಲ್ಲ ಅಂತಂದರೆ ನಾನ್ಯಾಕೆ ಪ್ರಯತ್ನ ಮಾಡಬೇಕು? ಈ ನಿರಾಶೆ ಭಾವನೆ ಪೊಲೀಸ್ ಇಲಾಖೆಗೆ ಬಂದೇ ಬಿಟ್ಟರೆ ನಮ್ಮ ರಾಜ್ಯದ ಪರಿಸ್ಥಿತಿ ಏನು?
ನಾನು ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು ಒಂದು ಕಠಿಣವಾದ ಕ್ರಮ ತಗೊಳ್ಳಿ ಅನ್ನೋಂಥ ಮಾತನ್ನು ಹೇಳಿದರು. ಅವ್ರು ಹೇಳಿದ ಮೇಲೆ ಒಂದಿಷ್ಟು ಜನಕ್ಕೆ ಅರೆಸ್ಟ್ ಮಾಡಿದ್ರು. ಗೃಹ ಮಂತ್ರಿಗಳು ಶಿವಮೊಗ್ಗ ಬಗ್ಗೆನೂ ಕಠಿಣವಾದ ಕ್ರಮ ತಗೋತೀವಿ, ಮೈಸೂರು ಬಗ್ಗೆನೂ ಅದೇ ಅಂದರು. ಮತ್ತಿನ್ನೆಲ್ಲ ಕಲ್ಲು ಹೊಡೆದ್ರಲ್ಲ, ಚಿಕ್ಕಮಗಳೂರ ಚನ್ನಗಿ ಎಲ್ಲ ಕಡೆ ಹೊಡೆದಾರಲ್ಲ, ನಾವು ಕಠಿಣ ಕ್ರಮ ತಗೋತೇವೆ. ಯಾವ ಕಠಿಣ ಕ್ರಮ ತಗೊಂಡಿದ್ದೀರಪ್ಪ? ಒತ್ತಡ ಹಾಕಿ ಕಂಪ್ಲೇಂಟ್ ಕೊಡೋಂಥ ಸಂದರ್ಭದಲ್ಲಿ ಅವ್ರ ಹೆಸರನ್ನು ಸೇರಿಸಬೇಡಿ ಅನ್ನಂತ ವ್ಯವಸ್ಥೆ ಮಾಡ್ತಾರಂತ ಈ ಸರ್ಕಾರದ ಮಂತ್ರಿಗಳು, ಗೃಹ ಮಂತ್ರಿಗಳು ಅಥವಾ ಪ್ರಭಾವಿ ವ್ಯಕ್ತಿಗಳು. ಈ ರೀತಿ ರಾಷ್ಟ್ರದ್ರೋಹಿ ಚಟುವಟಿಕೆಗಳು ಮಾಡ್ತಾ ಇರೋಂಥ ವ್ಯಕ್ತಿಗಳು ಪರವಾಗಿ ನಿಂತ್ಕೊಂಡ್ರೆ ಬೇಲಿನ ಎದ್ದು ಹೊಲ ಮೇಯ್ದಂಗೆ. ಎಷ್ಟು ಹಗುರವಾದ ಮಾತುಗಳು. ಮತ್ತು ಎಲ್ಲದಕ್ಕಿಂತ ನಂಗೆ ತುಂಬ ನೋವಾಗಿದ್ದು ಅಂತಂದರೆ, ಇನ್ನೊಬ್ಬ ಸಚಿವ KN ರಾಜಣ್ಣ ಮುಸಲ್ಮಾನರು ಹೆಚ್ಚಿಗೆ ಇರೋಂಥ ಏರಿಯಾದಲ್ಲಿ ಆ ಪೊಲೀಸ್ ಸ್ಟೇಷನ್ಗೆ ಅಲ್ಲಿ ಇರೋಂಥ ಪೊಲೀಸ್ ಸ್ಟೇಷನ್ಗೆ ಯಾಕೆ ಆ ಆಪಾದಿತನ ಕರ್ಕೊಂಡೋಗಿ ಇಟ್ಟರು ನನಗೆ ಆಶ್ಚರ್ಯ ಆಗುತ್ತೆ. ಅಲ್ಲಿ ಇಡಬಾರ್ದಿತ್ತು, ಪೊಲೀಸ್ನವ್ರು ತಪ್ಪು ಮಾಡಿದ್ರು. ಆ ಉದಯಗಿರಿ ಪೊಲೀಸ್ ಸ್ಟೇಷನ್ ಪಾಕಿಸ್ತಾನದಲ್ಲಿ ಇದೆಯಾ? ಹಂಗಂದ್ರೆ ಅಲ್ಲಿರೋಂಥ ಎಲ್ಲ ಮುಸಲ್ಮಾನರನ್ನು ಕೂಡ ಹಿಂದೂಗಳು ವಿರೋಧನಾಗರೆ? ಆ ಎಲ್ಲ ಮುಸಲ್ಮಾನರು ಹಿಂದೂ ದೇಶದ್ರೋಹಿಗಳು ಅಂತ ಅವ್ರನ್ನ ಕರಿತೀರಾ ನೀವು? ಒಪ್ಕೋತೀರಾ ನೀವು? KN ರಾಜಣ್ಣವರು ಇದ್ರ ಬಗ್ಗೆ ತಕ್ಷಣ ರಾಜ್ಯದ ದೇಶದ ಜನರ ಕ್ಷಮೆ ಕೇಳಬೇಕು. ಮತ್ತು ಮಾನ್ಯ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಓಡಾಡ್ತಾ ಇರೋಂಥ DK ಶಿವಕುಮಾರ್ ಒಂದು ಹೇಳಿಕೆ ಕೊಡ್ತಾರೆ. ಎಲ್ಲ ಕಲ್ಲು ಹೊಡೆದಿದ್ದಾರೆ, ಅಪ್ರಾಪ್ತರು. ಏನು ಸರ್ಕಾರದ ಒಬ್ಬೊಬ್ಬ ಮಂತ್ರಿ ಒಂದೊಂದು ರೂಪದಲ್ಲಿ ಅವರಿಗೆ ಬೆಂಬಲ ಕೊಡ್ತಾ ಹೋದರೆ ಆ ಗೂಂಡಾಗಳು ಇವತ್ತು ಕಲ್ಲು ತಗೊಂಡು ಹೊಡಿತಾರೆ, ನೇರವಾಗಿ ನಾಳೆ ಪೊಲೀಸ್ ಇಲಾಖೆಗಿರ್ಬೋದು, ರಾಷ್ಟ್ರಭಕ್ತಿಗಿರ್ಬೋದು ಗುಂಡಿಟ್ಟು ಹೊಡಿತಾರೆ. ನಮಗೆ ರಕ್ಷಣೆ ಮಾಡೋಕ್ಕೆ ಮಂತ್ರಿಗಳಿದ್ದಾರೆ. ನಮ್ಗೆ ಯಾರು ನಮಗೆ ತೊಂದರೆ ಕೊಡೋಲ್ಲ. ಕಲ್ಲು ತೊಗೊಂಡು ಬೇಕಾದ್ರೆ ಹೊಡಿತೀನಿ, ಗುಂಡಿಟ್ಕೊಂಡು ಬೇಕಾದ್ರೆ ತೊಗೊಂಡು ಹೊಡಿತೀನಿ. ಯಾರೇನು ಮಾಡ್ತಾರೆ? ಈ ರೀತಿ ಗುಂಡಾಗಿರಿ ಮಾಡೋದು RSS ಮೇಲೆ ಹಾಕೋದು, ಈ ಗುಂಡಾಗಿರಿ ಮಾಡೋದು BJP ಮೇಲೆ ಹಾಕೋದು. ಈ ಒಂದು ವ್ಯವಸ್ಥೆ ಸರಿ ಹೋಗಲಿಲ್ಲ ಅಂತ ಬಹಳ ಕಷ್ಟ ಆಗುತ್ತೆ. ಬಹಳ ಕಷ್ಟಪಟ್ಟು ಹಿಂದೆ ಹುಬ್ಬಳ್ಳಿಲಿ ಆಗಿದಂಥ ಕೇಸಿನ ಬಗ್ಗೆ ಆ ದ್ರೋಹಿಗಳನ್ನೆಲ್ಲ ಪೊಲೀಸ್ ಇಲಾಖೆಯವರು ಹಿಡಿದು ಜೈಲಿಗೆ ಹಾಕಿದ್ರು. ಈ ಸರ್ಕಾರ ಆ ಎಲ್ಲ ದ್ರೋಹಿಗಳ ಕೇಸನ್ನು ವಿಡ್ರಾ ಮಾಡಿದ್ರು. ಈ ರೀತಿ ಗುಂಡಾಗಿರಿಗಳು ಮಾಡಿದ್ರು ಕೇಸನ್ನು ವಿಡ್ರಾ ಮಾಡೋದಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರ ಇದೆಯಾ? ಅಮಾಯಕರು ಅಂತ ಕರೆಯೋದು, ಅವರೆಲ್ಲ RSS ಅಂತ ಹೇಳ್ಕೊಂಡು ಸರ್ಕೊಳ್ಳೋದು, ಇದಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇದೆಯಾ? ಆ ಗೂಂಡಾಗಳಿಗೆ ಭಯ ಬೇಡವಾಗಾದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ತಪ್ಪು ಮಾಡಬಾರ್ದು. ತಪ್ಪು ಮಾಡಿದ್ರೆ ಈ ಸರ್ಕಾರ ಬಿಡಲ್ಲ. ಬರೀ ಹೇಳಿಕೆನ ನಾವು ಕಠಿಣ ಕ್ರಮ ತೊಗೊಳ್ತೀವಿ ಅಂತ ಹೇಳಿಕೆದು ಅಷ್ಟೇ ಕೆಲಸ ನಿಮ್ಮದು. ಕೊನೆ ಬರ್ತಾ 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 ಸಮಾಜನೇ ಈ ದ್ರೋಹಿಗಳ ವಿರುದ್ಧವಾಗಿ ನಿಂತ್ಕೋಬೇಕು. ಅವಾಗೇನು ಹೇಳ್ತಾರೆ? ನಿಮ್ಮ ಕೈಯಲ್ಲಿ ಕಾನೂನು ತೊಗೊಳೋದು ನಾವು ಒಪ್ಪಲ್ಲ, ಜೀವ ರಕ್ಷಣೆ ಮಾಡ್ಕೋಬೇಕು ಅಂದರೆ ಮತ್ತೇನು ಮಾಡಬೇಕು? DYSP ಜೀವ ರಕ್ಷಣೆ ಆಗಲ್ಲ, ಮಹಿಳಾ ಪೊಲೀಸ್ ಅಧಿಕಾರಿ ಜೀವ ರಕ್ಷಣೆ ಇಲ್ಲ, ನಾಗರಿಕರ ಜೀವ ರಕ್ಷಣೆ ಇಲ್ಲ, ಮತ್ತೇನು ಮಾಡಬೇಕಾಗಾದ್ರೆ? DYSP ಸಾಯ್ಬೇಕಾ? ಸರ್ಕಾರಿ ಅಧಿಕಾರಿ ಸಾಯ್ಬೇಕಾ? ನಾಗರಿಕರು ಸಾಯ್ಬೇಕಾ ಈ ಸರ್ಕಾರ ಮಾಡಿದ್ದಕ್ಕೋಸ್ಕರ? ಅದಕ್ಕೋಸ್ಕರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಇದೊಂದು ಸರ್ಕಾರ ನಾಗರಿಕರ ಸರ್ಕಾರ ಅಲ್ಲ. ಇದು ನಾಗರಿಕರ ಸರ್ಕಾರ ಆಗೋ ದಿಕ್ಕಿನಲ್ಲಿ ಪರಿವರ್ತನೆ ಮಾಡಿದ್ರೆ ನಿಜಕ್ಕೂ ಕೂಡ ಸರ್ಕಾರಿ ಅಧಿಕಾರಿಗಳಿರ್ಬೋದು, ಪೊಲೀಸ್ ಅಧಿಕಾರಿಗಳಿರ್ಬೋದು, ನಾಗರಿಕರಾಗಿರ್ಬೋದು, ರಾಷ್ಟ್ರಭಕ್ತರಾಗಿರ್ಬೋದು ಬದುಕಕ್ಕೆ ಅನುಕೂಲ ಆಗುತ್ತೆ. ಆ ದಿಕ್ಕಿನಲ್ಲಿ ಗಮನ ಕೊಡಿ ಅನ್ನೋಂಥ ಮಾತನ್ನು ಹೇಳ್ತೀನಿ.